ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹರ್ಷಪ್ರಿಯಾ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಎಸ್, ನಾವು ಇವತ್ತು ಬನ್ನೇರುಘಟ್ಟದಲ್ಲಿರುವಂತಹ ನ್ಯಾಷನಲ್ ಪಾರ್ಕ್ಗೆ ಹೋಗಿದ್ವಿ. ಸೊ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಬಿಕಾಸ್ ರಿಯಲ್ಲಾಗಿ ಎಲ್ಲ ಪ್ರಾಣಿಗಳನ್ನ ನೋಡೋದು ಒಂಥರ ಖುಷಿನೇ ಅಲ್ವಾ. ಸೊ ಫಸ್ಟ್ಗೆ ನಾವು ನೋಡಿದ್ದು ಜಿಬ್ರಾ ನೋಡಿದ್ವಿ, ಆಮೇಲೆ ಜಿರಾಫೆ ನೋಡಿದ್ವಿ, ಆಮೇಲೆ ಡೀರ್ನ ನೋಡಿದ್ವಿ. ಎಲ್ಲನೂ ನ್ಯಾಚುರಲ್ಲಾಗಿ ನೋಡೋದು ಒಂಥರ ಖುಷಿನೇ. ಅದರಲ್ಲೂ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ. ಸೊ ಅವರು ರಿಯಲ್ಲಾಗಿ ನೋಡಿದರು, ಅದೊಂಥರ ಖುಷಿ ಆಯಿತು. ನೋಡಿ ಕರಡಿ ನೋಡಿದ್ವಿ. ಆ್ಯಂಡ್ ಕರಡಿನ ನಾವು ಯಾವತ್ತೂ ರಿಯಲಾಗಿ ನೋಡೇ ಇಲ್ಲ. ಇನ್ನು ಜಿರಾಫೆ ಇವನ್ನೆಲ್ಲ ನೋಡಿರ್ತೀವಿ, ಬಟ್ ಕರಡಿ ಈ ಥರದ್ದೆಲ್ಲ ಪ್ರಾಣಿಗಳು ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಸೊ ಈ ಥರ ನೋಡಿ, ಇಲ್ಲಿ ನೋಡಿ ಹುಲಿ ನೋಡಿ ಹೇಗೆ ಮಲ್ಕೊಂಡಿದೆ. ಸಿಕ್ಕಾಪಟ್ಟೆ ಜನ ಇದ್ದರು. ಇವತ್ತು ಸ್ಯಾಟರ್ಡೇ ಆ್ಯಂಡ್ ಹಾಫ್ ಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಬಂದಿದ್ದರು. ನಾವು ರಿಯಲ್ಲಾಗಿ ಹುಲಿಗಳನ್ನ ಯಾವತ್ತೂ ನೋಡಿಲ್ಲ ಅಲ್ವಾ. ಸೊ ನೀವು ಕೂಡ ನೋಡಿಲ್ಲ ಅಂತ ಅಂದ್ಕೊತೀನಿ. ಆ್ಯಂಡ್ ಒಂದು ಸತಿ ಝೂಗೆ ವಿಸಿಟ್ ಮಾಡಿ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಬಿಕಾಸ್ ರಿಯಲ್ಲಾಗಿ ಎಲ್ಲ ಪ್ರಾಣಿಗಳು ನೋಡೋದು ಒಂಥರ ಖುಷಿ ಆಗುತ್ತೆ ಲೈಫಲ್ಲಿ. ಒಂದು ಸತಿ ಏನಾದರೂ ಝೂ ವಿಸಿಟ್ ಮಾಡಲೇಬೇಕು ಅಂತ ಅನಿಸುತ್ತೆ. ಆ್ಯಂಡ್ ನೋಡಿ ಎಲಿಫೆಂಟ್ ನೋಡಿದ್ವಿ, ಬಟ್ ಇದೊಂಥರ ಖುಷಿ ಅಲ್ವಾ, ಮಕ್ಕಳನ್ನ ಕರ್ಕೊಂಡು ಹೋಗೋದು, ಅವ್ರಿಗೆ ತೋರಿಸೋದು ತುಂಬ ಚೆನ್ನಾಗಿ ಅನಿಸುತ್ತೆ. ನನ್ನ ಮಗನಿಗೆ ಎಲಿಫೆಂಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಎಲಿಫೆಂಟ್ ಹತ್ರ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ನೋಡಿ ಕ್ರೊಕೊಡೈಲು ಹೇಗೆ ಮಲ್ಕೊಂಡಿದೆ. ಸಿಕ್ಕಾಪಟ್ಟೆ ಕ್ರೊಕೊಡೈಲ್ಸ್ ಇತ್ತು. ಆ್ಯಂಡ್ ಇದನ್ನು ಕೂಡ ನಾವು ರಿಯಲಾಗಿ ಯಾವತ್ತೂ ನೋಡಿಲ್ಲ. ಸೊ ಹಾಗಾಗಿ ಒಂಥರ ಚೆನ್ನಾಗಿರೋ ಎಕ್ಸ್ಪೀರಿಯೆನ್ಸ್. ನೋಡಿ ಸ್ನೇಕ್ ನೋಡಿ ಹೆಂಗಿದೆ, ಯಪ್ಪ ಎಷ್ಟು ಉದ್ದ ಇತ್ತು ಅಂತೀರ, ಸಿಕ್ಕಾಪಟ್ಟೆ ಉದ್ದ ಇತ್ತು. ಆ್ಯಂಡ್ ಅದು ಮುಂದೆ ಬರ್ತಾ ಇತ್ತು. ಸೊ ಅದಕ್ಕೆ ನಮ್ಗೆ ಒಂದು ಸ್ವಲ್ಪ ಭಯ ಆಯಿತು. ಆ್ಯಂಡ್ ನೋಡಿ ಇಲ್ಲಿ ಒಂದೊಂದು ಪ್ರಾಣಿಗಳನ್ನ ನೋಡೋದಕ್ಕೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾಕಂದರೆ ಅವುಗಳೆಲ್ಲ ನಾವು ಫೋಟೋದಲ್ಲಿ ನೋಡಿರ್ತೀವಿ, ಮೊಬೈಲಲ್ಲಿ ನೋಡಿರ್ತೀವಿ. ರಿಯಲ್ಲಾಗಿ ನೋಡೋದಂದರೆ ಒಂಥರ ಖುಷಿ ಅಲ್ವಾ, ಗುಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾವಿವತ್ತು ಬೆಳಗ್ಗೆ 9 ಗಂಟೆಗೆ ಅನಿಸುತ್ತೆ ಬಹುಶಃ ನಾನು ಮನೆ ಬಿಟ್ಟಿದ್ದು. 9 ಗಂಟೆಗೆ ಬಿಟ್ಟಿದ್ವಿ. ಆ್ಯಂಡ್ ಬೇಗನೆ ಅಲ್ಲಿಗೆ ರೀಚ್ ಆದ್ವಿ. ಮಧ್ಯಾಹ್ನ ಸಾಯಂಕಾಲ 4 ಗಂಟೆ ಆಗಿತ್ತು ನಮ್ಮ ಈ ಒಂದು ಹೋಲ್ ಜರ್ನಿ ಎಂಡ್ ಆಗೋದಕ್ಕೆ. ಸಿಕ್ಕಾಪಟ್ಟೆ ದೊಡ್ಡದಿದೆ ಈ ಒಂದು ಪಾರ್ಕು. ಇಲ್ಲಿ ನೀವು ಟೈಮ್ನು ಹೇಗೆ ಸ್ಪೆಂಡ್ ಆಯಿತು ಅಂತಲೇ ಗೊತ್ತಾಗೋದಿಲ್ಲ. ಒಳಗಡೆ ನಿಮಗೆ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಕೂಡ ಸಿಗುತ್ತೆ. ಟೀ ಕಾಫಿ ಏನು ಬೇಕು ಪ್ರತಿಯೊಂದು ಅಲ್ಲೇ ಸಿಗುತ್ತೆ. ವಾಶ್ರೂಮು ಅಲ್ಲೇ ಇರುತ್ತೆ. ಆ್ಯಂಡ್ ಅಲ್ಲಿ ಗಿಡಗಂಟಿ ಇರೋದ್ರಿಂದ ನಿಮಗೆ ಅಷ್ಟೊಂದು ಬಿಸಿಲು ಹತ್ತಲ್ಲ. ಚಿಕ್ಕ ಮಕ್ಕಳನ್ನು ಬೇಕಾದರೆ ನೀವು ಕರ್ಕೊಂಡು ಹೋಗ್ಬೋದು. ಚಿಕ್ಕ ಮಕ್ಕಳಿಗೆ ಆಟ ಆಡೋದಕ್ಕೆ ಅಲ್ಲಿ ಪಾರ್ಕ್ ಕೂಡ ಇರುತ್ತೆ. ಲಾಸ್ಟಿಗೆ ಬರುವಾಗ ನಾವು ಹರ್ಷನ್ನ ಕರ್ಕೊಂಡು ಹೋಗಿದ್ವಿ. ಹರ್ಷ ಪ್ರಣು ಇಬ್ಬರು ಇದ್ರಲ್ಲ, ಸ್ವಲ್ಪ ಪಾರ್ಕಲ್ಲಿ ಎಂಜಾಯ್ ಮಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ಸೊ ಇವತ್ತಿನ ಡೇ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಿಕಾಸ್ ನನಗೆ ಈ ಪಾರ್ಕ್ಗಳಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಈ ಪ್ರಾಣಿಗಳಿರುವಂತಹ ಪಾರ್ಕ್ ಅಂದರೆ ಇನ್ನೂ ಇಷ್ಟ ಆಗುತ್ತೆ. ಯಾಕಂದರೆ ನ್ಯಾಚುರಲ್ಲಾಗಿ ನೋಡ್ಬೋದು ಅನ್ನೋ ಒಂದು ಖುಷಿ. ಸೊ ಎಸ್, ಇವತ್ತಿನ ನಮ್ಮ ಡೇ ಹೀಗಿತ್ತು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವೇನೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿಲ್ಲ ಅಂದರೆ ಪ್ರೆಸ್ ಮಾಡಿ. ಆ್ಯಂಡ್ ಎಸ್, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹರ್ಷಪ್ರಿಯಾ ಯೂಟ್ಯೂಬ್ ಚಾನಲ್. ಬಾಯ್.